ಪ್ರಧಾನವಾಗಿರುವಂತಹ ದೇವತೆ ಶನಿ. ಶನಿ ಇಲ್ಲದೆ ನಿಮಗೆ ಯಾವುದಕ್ಕೂ ಬಿಡುಗಡೆ ಇಲ್ಲ. ಏನ್ ಕೈ ಹಾಕಿದ್ರೂ ನಿಮಗಾಗೋದಿಲ್ಲ. ಶನಿ ಎಸ್ ಅನ್ಬೇಕು. ಯಾಕೆಂದ್ರೆ ಅವ್ರ ಪರ್ಮಿಷನ್ ಇಲ್ಲದೆ ಏನು ಆಗಲ್ಲ ಅಂದಾಗ ಅವ್ರನ್ನ ಒಲಿಸ್ಕೊಳ್ಳೇಬೇಕು. ನೆನ್ಪ ಶುಕ್ರನ ಆರಾಧನೆ ಆಗಿದೆ. ಎಲ್ಲ ದೇವತೆಗಳು ನಮ್ಮ ಸುತ್ತಲೂ ಕೂಡ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಯೋಗಿನಿ ದೇವತೆಗಳು ಎದ್ದಿದ್ದಾರೆ. ದೇವಿಯನ್ನ ನಾವು ಒಂದು ಮೆರವಣಿಗೆ ಹೋಗಿ ಕರಿಬೇಕು, ಯೋಗದಲ್ಲಿ ಸೇರ್ಕೋಬೇಕು. ಅಲ್ಲಿ ದೇವಿ ಮೆರವಣಿಗೆಗೆ ಹೋಗುವಾಗ ನಾವೇ VIP. ಇನ್ನು ಮಿಕ್ಕಿದೆಲ್ಲ ದೇವತೆಗಳು ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ. ಆ ಭಾವನೆಯಲ್ಲಿ ನೀವು ಒಂಥರ ಮಧ್ಯದಲ್ಲಿ ನಿಂತು ಹೊರಡಬೇಕು ದೇವಿನ ದರ್ಶನ ಮಾಡೋದಕ್ಕೆ. ಜೀವಾತ್ಮ ಅಲ್ವಾ, ಪರಮಾತ್ಮನ ಸೇರ್ಬೇಕಾದ್ರೆ ಎಲ್ಲ ದೇವತೆಗಳನ್ನ ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕು. ಆಗ ಆ ಪರಮಾತ್ಮ ನಮಗೆ ಬಾಗಿಲು ತೆಗೆಯುತ್ತೆ. ಹಾಗೆ ಒಂದು ಪ್ರೊಸೆಷನ್ ನಡೀತಾ ಇದೆ. ಎಲ್ಲ ದೇವತೆಗಳು ಸೇರ್ಕೊಂಡಿದ್ದಾರೆ. ದೇಹ ಮನಸ್ಸಿನ ಯೋಗ ಆಗಿದೆ. ಇಲ್ಲಿ ಚಂದ್ರ, ಬುಧ ಮತ್ತು ಗುರು ನಮ್ಮ ಮನಸ್ಸಿನ ಸಂಬಂಧಪಟ್ಟ ದೇವತೆಗಳು. ಸೂರ್ಯ, ಕುಜ ಮತ್ತು ಶುಕ್ರ ದೇಹಕ್ಕೆ ಸಂಬಂಧಪಟ್ಟ ದೇವತೆಗಳು. ಈಗ ನೀವು 6 ಗ್ರಹಗಳನ್ನು ಪೂಜೆ ಮಾಡಿದ್ದೀರಾ. ಇವೆಲ್ಲ ಕೂಡ ಯೋಗದಲ್ಲಿ ಇಟ್ಟಿದ್ದಾರೆ. ಶುಕ್ರ ಮತ್ತು ಗುರು ಇವರ ಸನ್ನಿಧಾನದಲ್ಲಿ ನಾವು ಅವರ ಮುಖಂಡರನ್ನಾಗಿ ಮಾಡಿಕೊಂಡು ಶನಿ ಹತ್ರ ಹೋಗ್ತಾ ಇದ್ದೀವಿ. ಅಪ್ಪ, ನಾನು ಗುರು ಬಲ ಇದೆ, ನನಗೆ ಶುಕ್ರ ದಶೆ ಇದೆ, ನೋಡು ನಾನು ಎಲ್ಲವನ್ನು ಗೆದ್ಕೊಂಡು ಬಂದಿದ್ದೀನಿ, ನನಗೆ ಇನ್ನೇನು ಬೇಕಿಲ್ಲ, ಮುಕ್ತಿ ಕೊಡು. ಶನೇಶ್ವರ, ನೀನು ಏನು ಕೆಲಸ ಹಾಕಿದ್ರು ನನಗೆ ಹಿಡಿಬೇಡ, ಮತ್ತೆ ಮುಂದಿನ ಜನ್ಮದ ತನಕ ಒಯ್ಯೋ ಹಂಗೆ ಮಾಡಬೇಡ, ಏನೇನು ಹಾಕಿದ್ದೀನ ಎಲ್ಲ ನಿರ್ವಿಘ್ನವಾಗಿ ನಡೆಸ್ಕೊಟ್ಟು ಮುಂದೆ ಕಳಿಸ್ಕೊಡು ಅಂತ ಶನಿನ ಕೇಳ್ಕೊಳ್ತೀವಿ. ಇಲ್ಲಿ ತುಂಬ ಪರೀಕ್ಷೆ ಉಂಟು. ಶನಿ ಅವನು ಬಿಡೋದಿಲ್ಲ. ನೀವೇನೇ ತಪ್ಪು ಮುಚ್ಚಿಟ್ಕೊಂಡಿದ್ರು ಎಲ್ಲ ಹೊರಗೆ ಬಂದ್ಬಿಡುತ್ತೆ. ಏನಂದ್ರು ಹೇಳ್ತಾನೆ, ನೋಡಪ್ಪ ನೀನು ಈ ಜನ್ಮದಲ್ಲಿ ಇದು ಮಾಡಿಲ್ಲ, ಏನೋ ಇವಾಗ ಒಳ್ಳೆ ಕೆಲಸ ಮಾಡಿರ್ಬೋದು ಹತ್ಕೊಂಡ್ಬಂದು, ಆದರೆ ಇನ್ನು ಇಲ್ಲಿ ಬಂದು ಏನೇನು ಕೆಲಸ ಮಾಡಿದ್ಯೋ, ಇನ್ನು ಕೆಟ್ಟ ಕೆಲಸಗಳೆಲ್ಲ ಮಾಡಿದ್ಯಾ ಈ ಜನ್ಮದ ಹಿಂದೆ ಎಲ್ಲ, ನೀನು ಇನ್ನೊಂದ್ಸತಿ ಕೆಳಗಡೆ ಹೋಗು ಮತ್ತೆ ಬಾ, ಕೆಳಗಡೆ ಹೋಗು ಮತ್ತೆ ಬಾ, ಕೆಳಗಡೆ ಹೋಗು ಮತ್ತೆ ಬಾ. ಪಾಸ್ ಅವನು ಗುರು ಪಾಸ್ ಮಾಡಿರ್ಬೋದು, ನಾ ಮಾಡೋದಿಲ್ಲ. ಇದು ಯೂನಿವರ್ಸಿಟಿಯ ಇದರ ಥರ, ಎಕ್ಸಾಮ್ ಥರ. ಕಂಪ್ಯೂಟರ್ನಲ್ಲೇ ನಿಮಗೆ ಸಿಗೋದು ರಿಸಲ್ಟು, ಯಾರಿಗೂ ಇನ್ಫ್ಲೂಯೆನ್ಸ್ ಇಲ್ಲ. ಅಲ್ಲಿ ಬರುತ್ತೆ ಯು ಆರ್ ಸೆಲೆಕ್ಟೆಡ್, ಅದೇ ಸಾರಿ ಯು ಆರ್ ನಾಟ್ ಸೆಲೆಕ್ಟೆಡ್, ಮನೆಗೆ ಹೋಗಿ ಅಂತ ಕಂಪ್ಯೂಟರ್ನಲ್ಲಿ ಬಂದಂಗೆ ಬಂದ್ಬಿಡುತ್ತೆ. ಆ ಫೀಲ್ಡ್ ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಡ್ತಾನೆ ಹೋಗಾಚೆ ಅಂತ. ಶನಿ ಮಾತ್ರ ಅವನನ್ನು ಒಲಿಸ್ಕೊಳ್ಬೇಕಾದ್ರೆ ತುಂಬ ಜಾಣ್ತನವಾಗಿ ಒಲಿಸ್ಕೋಬೇಕು. ಈ ಶನಿನ ಒಲಿಸ್ಕೊಳ್ಳೋದು ಹೇಗೆ ಅಂದರೆ, ನಾವು ಮೂಲಾಧಾರದಿಂದ ಹಿಡಿದು, ಒಂದು ಮೂಲಾಧಾರ, ಒಂದು ಸ್ವಾದಿಷ್ಠಾನ, ಒಂದು ಮಣಿಪುರ, ಒಂದು ಅನಾಹತ, ನೀವು ಹೇಗೆ SSLC ಮಾರ್ಕ್ಸ್ ಕಾರ್ಡಿಂದ ತೊಗೊಂಡು ಹೋಗ್ತೀರಾ ಅಲ್ವಾ, ಎಲ್ಲ ನೋಡ್ತಾರೆ. ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ, ಹಿಂದೆ ಏನೇನು ಮಾಡಿದ್ರಿ, ನೀವು ನಿಮ್ಮ ಜನ್ಮ ಜಾತಕಗಳೆಲ್ಲ, ನಿಮ್ಮ ಲೈಸೆನ್ಸ್ ಇದೆಯಾ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ಪಾಸ್ಪೋರ್ಟ್ ಇದೆಯಾ, ಎಲ್ಲ ಇದೆಯಾ, ID ಕಾರ್ಡ್ ಇದೆಯಾ, ಎಲ್ಲ ಮಾಡಿದ್ದೀರಾ. ಇನ್ನೆಲ್ಲೂ ಐರಾವತದ ಮೇಲೆ ಈ ಕುಂಡಲಿನಿ ಕೂತ್ಕೊಂಡು ಮೇಲಕ್ಕೆ ಬರ್ತಾಳೆ ಅಂತ. ಹಾಗೆ ಕುಂಡಲಿನಿ ಶಕ್ತಿ ಎಲ್ಲ ಚಕ್ರಗಳಿಂದ ಮೇಲ್ಮುಖವಾಗಿ ಹೋಗುತ್ತಲ್ಲ, ಈ ಒಂದು ರೆಪ್ರೆಸೆಂಟ್ ಮಾಡ್ತಾರೆ. ವಸುಕೋಣದಲ್ಲಿ ಎಲ್ಲ ದೇವತೆಗಳು ಇರ್ತಾರೆ, ಎಲ್ಲ ದೇವತೆಗಳು ಕೂಡ ಇರ್ತಾರೆ. ಅದಕ್ಕೆ ನೀವು ಎಲ್ಲ 3 ವದನ ಅಂದರೆ 3 ಮನೆಯಲ್ಲೂ ದೇವಿನ ಧ್ಯಾನ ಮಾಡ್ತೀರಾ. ಶನಿಗೆ ಇನ್ನೊಂದು ಹೆಸರಿದೆ ಸ್ಥಿರ ಅಂತ. ಅಂದ್ರೆ ಅವನು ಬಹಳ ಗಟ್ಟಿ, ನಿಂತು ಬಿಟ್ರೆ ಅವನು ಬಹಳ ಕಷ್ಟ ಹೋಗೋದು. ತುಂಬಾ ಅದಕ್ಕೆ ಹೋಮ ಯಜ್ಞ ಯಾಗಾದಿಗಳನ್ನ ಮಾಡಬೇಕು. ಆದರೆ ನೀವು ನಂಬಿ, ಅವನನ್ನು ನಂಬಿದ್ರೆ, ಪೂರ್ತಿ ನಂಬಿದ್ರೆ, ಅವನು ಮಂದಚರ. ಅವನಿಗೆ ಇನ್ನೊಂದು ಹೆಸರಿದೆ ಸ್ಥಿರ ಅಂತ. ಒಂದು ಸ್ಥಿರವಾಗಿದ್ರೂ ಭೂಮಿ ಮಂದಚರದಲ್ಲಿ ಇದೆ. ಅದೇ ರೀತಿ ಅವನ ನಡವಳಿಕೆ ಅಥವಾ ಅವಳು ನಡೆಯೋದು ಗೊತ್ತಾಗೋದಿಲ್ಲ. ಅವನು ಒಂದು ಕಾಲು ಕುಂತ್ಕೊಂಡು ಹೋಗ್ತಾನೆ, ಅವನು ಈ ಥರ ಅಂತ. ಅವನಿಗೆ ಶನೇಶ್ಚರ ಅಂತ ಹೇಳ್ತಾರೆ. ಶನಿ ದೇವತಾಯೇ ನಮಃ, ತಾಯೇ ನಮಃ, ಕಾಳಿನಿ ವಾಗ್ದೇವತಾಯೇ ನಮಃ, ಸರ್ವರೋಗಹರ ಚಕ್ರಸ್ವಾಮಿನ್ಯೇ ನಮಃ. ओम पुरुष एवेदं सर्वं यद्भूतं यच्च भव्यं उदामृतत्वस्येषा नोयदन्नेनातिरोहति आसनं समर्पयामि एतावातो अत्यर्चितपश्चात् भूमिमथो ओप्रः आचमनं समर्पयामि अग्निर्हत्यं जरतः कर्णमावाग्निरध्यो निरदहज्जरोऽथम् अग्निरग्निं घर्म पुरुषदन्तरग्निर्नृमेधं प्रजया सुजत्सम् अग्निर्दाद्रविणं वीरपेशा अग्निर्षीयः सहस्रा आसनोति अग्निर्दिवि हव्यमातदानाग्नेर्धामानि विभृता पुरत्रा अग्निमुख्यैरुषयो विह्वयन्ते अग्निं नरो यामनिबाधितासाः अग्निं वयो अन्तरिक्षे पतन्तोऽग्निसहस्रा पर्याति गोनाम् अग्निं घर्मवृषदन्तर्नृमेधं प्रजया सुजत्सम् दाद्रविणं वीरपेशा ऋषीयः सहस्रा आसनोति दिवि हव्यमातदानार्धामानि विभृता पुरत्रा
उक्थैर्शुद्धोदकेन स्नपयिष्ये ॐ सद्यो जातं प्रपद्यामि सद्यो जाताय वै नमो नमः भवे भवेनाति भवे भवस्तु मां भवोद्भवाय नमः शुद्धोदकस्मै स्नानं समर्पयामि शुद्धोदकेन स्नपयिष्ये ॐ वामदेवाय नमो ज्येष्ठाय नमस्ते